ಹಲೋ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಬಗಾರ್ ಖಾನ ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನು ಆಂಧ್ರ ಸೈಡಲ್ಲಿ ತುಂಬಾ ಮಾಡ್ತಾರೆ. ಇದನ್ನು ಬಗಾರ್ ಅನ್ನಮ್ ಅಂತಲೂ ಕರೀತಾರೆ. ತುಂಬಾ ಸಿಂಪಲ್ಲಾಗಿ ಹಾಗೂ ಜಾಸ್ತಿ ಮಸಾಲೆ ಇಲ್ಲದೆ ಇರುತ್ತೆ ಫ್ರೆಂಡ್ಸ್. ಹಾಗೆ ಇದನ್ನು ಫಂಕ್ಷನ್ಸ್ಗಳಲ್ಲಿ ಮಾಡ್ತಾರೆ. ಇದ್ರ ಜೊತೆ ಚಿಕನ್ ಸಾರು, ಮಟನ್ ಸಾರು ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಕರೆಕ್ಟಾಗಿ ಯಾವ ಥರ ಮಾಡೋದು ಅಂತ ಹೇಳಿ ಕೆಲವರಿಗೆ ಗೊತ್ತಿರಲ್ಲ. ಸೊ ಇದು ಮಾಡ್ಕೊಳ್ಳೋದು ತುಂಬಾ ಸುಲಭ. ಸೊ ಬನ್ನಿ, ಇವತ್ತು ನಾನು ನಿಮಗೆ ತೋರಿಸ್ತೀನಿ ಇದನ್ನು ಯಾವ ಥರ ಮಾಡ್ಕೊಳ್ಳೋದಂತ. ಫ್ರೆಂಡ್ಸ್, ಮೊದಲಿಗೆ ಈ ಬಗಾರ್ ಖಾನ ಮಾಡೋದಕ್ಕೆ ಒಂದು ಪಾತ್ರೆನ ಗ್ಯಾಸ್ ಮೇಲಿಟ್ಟು ಅದರಲ್ಲಿ ಎಣ್ಣೆನ ಹಾಕ್ಕೋಬೇಕು. ಹಾಗೆ ಸ್ವಲ್ಪ ತುಪ್ಪನ ಹಾಕ್ಕೋಬೇಕು. ಇವೆಲ್ಲ ಚೆನ್ನಾಗಿ ಬಿಸಿಯಾದ ನಂತರ ಇದರಲ್ಲಿ ಈ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕ್ಕೋಬೇಕು. ಫ್ರೆಂಡ್ಸ್ ನೋಡ್ಕೊಳ್ಳಿ, ಇದೆಲ್ಲ ಪದಾರ್ಥಗಳನ್ನು ಹಾಕ್ಕೋಬೇಕು. ಹಾಗೆ ಪಲಾವ್ ಎಲೆನ ಹಾಕ್ಕೋಬೇಕು. ಇವಾಗ ಒಂದು 2 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದರಲ್ಲಿ ಸಣ್ಣದಾಗಿ ಉದ್ದುದ್ದಾಗಿ ಹೆಚ್ಚಿರುವಂಥ ಈರುಳ್ಳಿನ ಹಾಕ್ಕೋಬೇಕು. ಹಾಗೆ ಹಸಿಮೆಣಸಿನ್ಕಾಯಿ. ಇವಾಗ ಇವೆರಡು ಲೈಟಾಗಿ ಕೆಂಪಗಾಗೋ ಮಟ್ಟ ಹುರ್ಕೋಬೇಕು ಫ್ರೆಂಡ್ಸ್. ಇವಾಗ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋಬೇಕು. ಇವಾಗ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಹುರ್ಕೋಬೇಕು ಫ್ರೆಂಡ್ಸ್. ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿಟ್ಟು ಇದನ್ನು ಒಂದು 2 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ. ಈ ಥರ ಹುರ್ಕೊಂಡಿದ ನಂತರ ಇವಾಗ ಇದರಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು. ಹಾಗೆ ಪುದೀನ. ಇವಾಗ ಇದನ್ನು ಒಂದು 2 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಫ್ರೆಂಡ್ಸ್, ಈ ಥರ ಚೆನ್ನಾಗಿ ಫ್ರೈ ಆದ ನಂತರ ಇದರಲ್ಲಿ ತೊಳೆದಿಟ್ಟಿರುವಂಥ ಅಕ್ಕಿನ ಹಾಕ್ಕೋಬೇಕು. ನಾನಿಲ್ಲಿ 3 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ. ಮೂರು ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ 8 ಗ್ಲಾಸ್ ನೀರನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಯಾವ ಗ್ಲಾಸಿಂದ ನೀವು ಅಕ್ಕಿನ ಹಾಕ್ಕೊಳ್ತೀರಾ ಅದೇ ಗ್ಲಾಸಿಂದ ನೀರನ್ನು ಕೂಡ ಅಳತೆ ಮಾಡಿ ಹಾಕ್ಕೋಬೇಕು. ಇವಾಗ ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈ ನೀರೆಲ್ಲ ಕಮ್ಮಿ ಆಗೋ ಮಟ್ಟ ಮುಚ್ಚದೆ ಹೀಗೆ ಇದನ್ನು ಕುದಿಸ್ಕೋಬೇಕು ಫ್ರೆಂಡ್ಸ್, ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿಟ್ಟು. ಫ್ರೆಂಡ್ಸ್ ನೋಡಿ, ಇವಾಗ ಇದರಲ್ಲಿ ನೀರೆಲ್ಲ ಕಮ್ಮಿ ಆಗಿದೆ. ನೋಡಿ ಫ್ರೆಂಡ್ಸ್, ನೀರೆಲ್ಲ ಕಮ್ಮಿ ಆಗಿದೆ ಅಕ್ಕಿಯಲ್ಲಿ. ಇವಾಗ ಮುಚ್ಚಿ ಗ್ಯಾಸ್ನ ಸಿಮ್ಮಲ್ಲಿ ಇಟ್ಬಿಡೋಣ ಒಂದು 15 ನಿಮಿಷ. ಫ್ರೆಂಡ್ಸ್, 15 ನಿಮಿಷದ ನಂತರ ಬಗಾರ ಖಾನ ಅಥವಾ ಬಗಾರ ರೈಸ್ ರೆಡಿಯಾಗಿದೆ. ನೋಡಿದ್ರಲ್ವಾ, ಜಾಸ್ತಿ ಏನು ಮಸಾಲೆಗಳನ್ನು ಯೂಸ್ ಮಾಡದೆ ಇದನ್ನು ಎಷ್ಟು ಸಿಂಪಲಾಗಿ ಮಾಡ್ಕೋಬೋದಂತ. ಫ್ರೆಂಡ್ಸ್, ಹೊಸದಾಗಿ ಅಡುಗೆ ಕಲಿಯೋರು ಕೂಡ ಇದನ್ನು ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಹಾಗೆ ಇದು ಚಿಕನ್ ಸಾರು ಹಾಗೆ ಮಟನ್ ಸಾರು ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಇದನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ.
ಹೊಸಬ್ರಾಗಿದ್ದರೆ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ, ಅದರಿಂದ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಮುಂಚಿತವಾಗಿಯೇ ಸಿಗುತ್ತೆ. ಸೊ ಹಾಗಾದರೆ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ. ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್.